ಹಲೋ ಎಲ್ಲರಿಗೂ ನಮಸ್ತೆ. ಪದ್ಮ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮೈಸೂರು ಪಾಕ್ ಮಾಡ್ತಾಯಿದ್ದೀನಿ. ಮೈಸೂರು ಪಾಕು ಅಂದರೆ ಮೈಸೂರಿಗೆ ವಿಶೇಷವಾದಂಥ ಸ್ವೀಟು ಮೈಸೂರು ಪಾಕು. ಅದನ್ನೇ ಮಾಡ್ತಾಯಿದ್ದೀನಿ. ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಏನು ತೋರಿಸ್ತಾ ಇದ್ದೀನೋ ಇದೇ ಮೆಜರ್ಮೆಂಟಲ್ಲಿ ಮಾಡಿದ್ರೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನಾನು 1 ಕಪ್ ಕಡಲೆ ಹಿಟ್ಟು, 1 ಕಪ್ ಎಣ್ಣೆ, 1 ಕಪ್ ತುಪ್ಪ, 1 ಕಪ್ ನೀರು ತಗೊಂಡಿದ್ದೀನಿ. ಸಕ್ಕರೆ ಮಾತ್ರ 1.5 ಕಪ್ಪು ಜಾಸ್ತಿ ತಗೊಂಡಿದ್ದೀನಿ. ಅದು 1.5 ಕಪ್ ಹಾಕಬೇಕು. ಸ್ವೀಟು ಅಷ್ಟು ಬೇಕೇ ಬೇಕು. ಅದಾದ ನಂತರ ನಾನು ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಕೊತಾ ಇದ್ದೀನಿ. ಈ ಬಾಣಲಿಲಿ ನಾನು ಕಡಲೆ ಹಿಟ್ಟು ಏನು ತೋರಿಸಿದ್ನೋ ಆ ಕಡಲೆ ಹಿಟ್ಟನ್ನು ಇದನ್ನ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಉರಿಬೇಕು. ಅದರ ಸ್ಟವ್ ಮಾತ್ರ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ. ತುಂಬ ಉರಿ ಜಾಸ್ತಿ ಕೊಡಬೇಡಿ. ಜಾಸ್ತಿ ಕೊಟ್ಟರೆ ಅದು ಹಿಟ್ಟು ಬೇಗ ಸೀದೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀವು ಸ್ಟವ್ದು ಸಿಮ್ ಕಮ್ಮಿ ಮಾಡ್ಕೊಳ್ಳಿ. ಆದರೆ ತುಂಬ ಜಾಸ್ತಿ ಮಾಡಬೇಡಿ. ಜಾಸ್ತಿ ಮಾಡಿದ್ರೆ ಅದು ತಳ ಹತ್ತಿಬಿಡುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ. ಕಡಲೆ ಹಿಟ್ಟನ್ನು ನೀಟಾಗಿ ಹುರಿದು ಒಂದು 5 ನಿಮಿಷ ಆಗೋವರೆಗೂ ಹುರ್ಕೊಂಡು ಅದಾದ ನಂತರ ಒಂದು ಬಾಣಲಿಗೆ ಅದನ್ನು ಜರಡಿ ಆಡ್ಕೊಳ್ಳಿ. ಏನಕ್ಕೆ ಅಂದರೆ ನಾವು ಹುರಿದಾಗ ಅದು ಬಿಸಿಗೆ ಸ್ವಲ್ಪ ಗಂಟು ಬಂದಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅದನ್ನ ಜರಡಿ ಮಾಡ್ಕೊಂಡು ಅದಾದ ನಂತರ ನಾನು ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಕೊತಾ ಇದ್ದೀನಿ. ನಾನು ಏನು ತೋರಿಸಿದ್ನೋ ಅದು ತುಪ್ಪ ಮತ್ತು ಎಣ್ಣೆನೂ ಕೂಡ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇನ್ನು ಅವೆರಡು ಬಿಸಿ ಮಾಡ್ಕೊಂಡ್ರೆ ನಮಗೆ ಕಡಲೆ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಸುಲಭವಾಗಿ ಮನೇಲೇ ಮಾಡ್ಕೊಳ್ಳೋಂಥ ಸ್ವೀಟು. ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟವಾಗಿ ತಿಂತಾರೆ. ಮನೆಯವರು ಕೂಡ ತಿನ್ಬೋದು ನೋಡಿ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಏನು ತೋರಿಸಿದೆ, ಎಣ್ಣೆ ಮತ್ತು ತುಪ್ಪ ಎರಡೂ ಕೂಡ ಬಿಸಿ ಮಾಡ್ಕೊತಾ ಇದ್ದೀನಿ. ಇದು ಬಿಸಿ ಆದ ನಂತರ ನೋಡಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹುರಿದು ಇಟ್ಕೊಂಡಿರೋಂಥ ಕಡಲೆ ಹಿಟ್ಟನ್ನು ಹಾಕಿ ಕಲಿಸ್ತಾ ಇದ್ದೀನಿ. ಇದು ಗಂಟು ಬರಬಾರ್ದು. ಆ ರೀತಿ ನೀಟಾಗಿ ಕಲಿಸ್ಕೋಬೇಕು. ಈ ರೀತಿ ನೀಟಾಗಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಬೇಕ್ರಿಲಿ ತಗೊಂಡು ತಿನ್ನೋದು ಏನು ತುಂಬ ಟೇಸ್ಟ್ ಇರುತ್ತೋ ಅದಕ್ಕಿಂತ ಹೆಚ್ಚು ಟೇಸ್ಟ್ ಇರುತ್ತೆ. ಬೇಕ್ರಿಲಿ ಅವರು ಏನು ತುಪ್ಪ ಹಾಕ್ತಾರೋ ಏನು ಎಣ್ಣೆ ಹಾಕ್ತಾರೋ ನಮಗೆ ಗೊತ್ತಿಲ್ಲ. ಮನೇಲಿ ನಮ್ಗೆ ಇಷ್ಟವಾದಂಥ ತುಪ್ಪ ಎಣ್ಣೆ ಹಾಕಿ ನಾವು ಮಾಡ್ಕೊಬೋದು ನೋಡಿ. ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ನಾನು ಸಕ್ಕರೆ ಏನು ತೋರಿಸಿದ್ದು ಸಕ್ಕರೆ ಹಾಕ್ತಾಯಿದ್ದೀನಿ. ಮತ್ತು 1 ಕಪ್ಪು ನೀರು ಹಾಕ್ತಾಯಿದ್ದೀನಿ. 1.5 ಕಪ್ಪು ಸಕ್ಕರೆ ಹಾಕಿ ಜೊತೆಗೆ 1 ಕಪ್ ನೀರು ಹಾಕ್ತಾಯಿದ್ದೀನಿ. 1/4 ಕಪ್ ಹಾಕಿದ್ರೂ ಪರವಾಗಿಲ್ಲ. ನಾನು ಒಂಚೂರು ಜಾಸ್ತಿನೇ ಹಾಕಿದ್ದೀನಿ ನೀರನ್ನ ನೋಡಿ. ಅದು ಪಾಕ ಬರೋವರೆಗೂ ಈ ರೀತಿ ತಿರ್ಗಿಸ್ಕೊಂಡು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಬೇಯಿಸ್ಕೋಬೇಕು. ಸಕ್ಕರೆ ಪಾಕ ಬರೋವರೆಗೂ ತುಂಬ ಅಂಟು ಬರಬಾರ್ದು. ಒಂದೆಳೆ ಪಾಕ ಬಂದರೆ ಸಾಕು ನೋಡಿ. ನಾನು ತೋರಿಸ್ತಾ ಇದ್ದೀನಿ. ಒಂದೇ ಎಳೆ ಜಸ್ಟ್ ಹಿಂಗೆ ಅಂಟಿದ್ರೆ ಸಾಕು. ಅದಾದ ನಂತರ ನಾನು ಏನು ತೋರಿಸಿದ್ನೋ ಆವಾಗಲೇ ಕಡಲೆ ಹಿಟ್ಟೆಲ್ಲ ಕಲಸಿಟ್ಟಿದ್ನಲ್ಲ ಅದು ಹಾಕಿ ನೀಟಾಗಿ ಈ ರೀತಿ ತಿರುಗಿಸ್ತಾ ಇರಬೇಕು. ಕೈ ಬಿಡಬಾರ್ದು. ಕೈ ಬಿಟ್ಟರೆ ಸ್ವಲ್ಪ ಗಂಟು ಬರ್ಬೋದು ಮತ್ತು ತಳನೂ ಹತ್ಬೋದು. ಅದಕ್ಕೆ ಕೈ ಮಾತ್ರ ಬಿಡಬಾರ್ದು. ಈ ರೀತಿ ತಿರುಗಿಸ್ತಾನೇ ಇರಬೇಕು. ಒಂದು 10ರಿಂದ 15 ನಿಮಿಷ ಆಗ್ಬೋದು. ಈ ರೀತಿ ತಿರುಗಿಸ್ತಾನೆ ಬೇಯಿಸಬೇಕು. ಸ್ಟವ್ ಮಾತ್ರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು. ತುಂಬ ಜಾಸ್ತಿ ಅಂತೂ ಮಾಡೋಕ್ಕೆ ಹೋಗ್ಬಾರ್ದು. ಇದನ್ನು ಮಾಡಬೇಕು ಅಂದರೆ ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು. ನಾವು ಅರ್ಜೆಂಟಲ್ಲಿ ಮಾಡೋಕ್ಕೆ ಹೋದ್ರಂತೂ ಆಗೋದೇ ಇಲ್ಲ. ನಾವು ಟೈಮ್ ಎಷ್ಟು ತಗೊಂಡು ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನಾವು ಅರ್ಜೆಂಟಲ್ಲಿ ಏನಾದರೂ ಮಾಡೋಕ್ಕೆ ಹೋದರೆ ಅದು ನೀಟಾಗಿ ಬರೋಲ್ಲ. ಇಲ್ಲ ತಳ ಹತ್ತುತ್ತೆ, ಇಲ್ಲ ನೀಟಾಗಿ ತಿರುಗ್ಸೋಕ್ಕಾಗಲ್ಲ, ಗಂಟಾಗುತ್ತೆ. ಈ ರೀತಿ ಹೆಚ್ಚು ಕಮ್ಮಿ ಆಗುತ್ತೆ. ಇದನ್ನು ನೀವು ಟೈಮ್ ಇದ್ದಾಗ ಮಾಡ್ಕೊಳ್ಳಿ. ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಮೈಸೂರು ಪಾಕು ಹೆಸರು ಹೇಗಿದೆಯೋ ಅದೇ ರೀತಿ ಬರುತ್ತೆ. ಮೈಸೂರು ಪಾಕು ಅಂತ ಅಂದರೆ ಫೇಮಸ್ಸು. ಆದರೆ ನಾವು ಕೂಡ ಮನೇಲಿ ಮಾಡ್ಕೊತಿದ್ರೆ ಅದೇ ಥರ ಇರುತ್ತೆ ನೋಡಿ. ಈ ರೀತಿ ನೀಟಾಗಿ ಅದನ್ನು ತಿರುಗಿಸ್ತಾನೆ ಇರಬೇಕು. ಕೈ ಮಾತ್ರ ಬಿಡಬಾರ್ದು ಯಾವುದೇ ಕಾರಣಕ್ಕೂ. ಕೈ ಬಿಟ್ಟರೆ ಅದು ಸ್ವಲ್ಪ ಗಂಟು ಕೂಡ ಆಗುತ್ತೆ ಮತ್ತು ಸ್ವಲ್ಪ ತಳ ಹತ್ಬಿಡುತ್ತೆ ನೋಡಿ. ಈ ರೀತಿ ಉಬ್ಬಬೇಕು. ಅದು ಬೇಯ್ತಾ ಈ ರೀತಿ ಕಡಲೆ ಹಿಟ್ಟು ಉಬ್ಬಬೇಕು. ನಾನು ಆವಾಗಲೇ ತೋರಿಸಿದಂಥ ಎಣ್ಣೆ ತುಪ್ಪನ ಸ್ವಲ್ಪ ನಾನು ಇಟ್ಕೊಂಡಿದ್ದೆ. ನಾನು ಆವಾಗಲೇ ಇಟ್ಟಿದ್ದಂಥ ಎಣ್ಣೆ ತುಪ್ಪ ಅದನ್ನು ಕೂಡ ಇವಾಗ ಅದನ್ನು ಜೊತೆಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ಕೈ ಬಿಡದಂತೆ ಉಳಿದಿರೋಂಥ ತುಪ್ಪ ಎಣ್ಣೆ ಅದನ್ನು ಕೂಡ ಸ್ವಲ್ಪ ಹಾಕೊಂಡು ಈ ರೀತಿ ಕಲಿಸ್ತಾ ಇರಬೇಕು. ಮಿಕ್ಸ್ ಮಾಡ್ತಾನೆ ಇರಬೇಕು. ಸ್ಟವ್ ಮಾತ್ರ ಜಾಸ್ತಿ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಈ ಥರ ಅದು ಪಾತ್ರೆ ಬಿಡೋವರೆಗೂ ಈ ರೀತಿ ತಿರುಗಿಸ್ತಾನೆ ಇರಬೇಕು ನೋಡಿ. ಇವಾಗ ಒಂದು ಅದಕ್ಕೆ ಬಂದೈತೆ ನೋಡಿ ಯಾವ ರೀತಿ ಅದು ಬಾಣಲಿನ ಬಿಡ್ತೈತೆ ಕಡಲೆ ಹಿಟ್ಟು. ಈ ರೀತಿ ಬಂದರೆ ಮೈಸೂರು ಪಾಕು ಪರ್ಫೆಕ್ಟಾಗಿ ಆಗೈತೆ ಅಂತ. ನೀವು ಬೇಕು ಅಂದರೆ ಬರೀ ತುಪ್ಪದಲ್ಲಿ
ನೋಡಿ ಇವಾಗ ಟೋಟಲಿ ಮೈಸೂರು ಪಾಕ್ ರೆಡಿಯಾಗಿದೆ. ನೋಡಿ ನಾನು ಒಂದು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಇದನ್ನು ಯಾವ ಪ್ಲೇಟ್ಗಾದರೂ ಹಾಕೋಬೋದು, ತಟ್ಟೆಗಾದರೂ ಹಾಕ್ಬೋದು, ಪ್ಲೇಟ್ಗಾದರೂ ಹಾಕ್ಬೋದು. ಅಥವಾ ನಿಮ್ಮ ಹತ್ರ ಏನಾದರೆ ಬೇರೆ ಡಿಸೈನ್ ಆಗಿದ್ದರೆ ಆ ಥರ ಪ್ಲೇಟ್ಗೂ ಕೂಡ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಿ ಅದನ್ನು ನೀಟಾಗಿ ಸ್ವಲ್ಪ ಆರೋವರೆಗೂ ಬಿಡಬೇಕು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ನೀವು ಅದನ್ನು ಡೆಕೋರೇಟ್ ಮಾಡ್ಕೋಬೋದು. ನಾನು ಈ ರೀತಿ ಒಂದು ಚಿಕ್ಕ ಪ್ಲೇಟ್ ಇತ್ತು, ಅದಕ್ಕೇ ಹಾಕಿ ನೀಟಾಗಿ ರೆಡಿ ಮಾಡ್ತಾಯಿದ್ದೀನಿ. ಹಾಗೆಯೇ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನು ಕ್ಲಿಕ್ ಮಾಡಿ. ನೋಡಿ ಈ ರೀತಿ ನಾನು ಕಟ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿನೇ ಕಟ್ ಮಾಡ್ಕೋಬೋದು. ಅದು ಒಂದು 10 ನಿಮಿಷ ಆರೋವರೆಗೂ ಬಿಡಬೇಕು. ಅದಾದ ನಂತರ ನಾವು ಈ ರೀತಿ ಕಟ್ ಮಾಡಾದಮೇಲೆ ಒಂದು ಸ್ವಲ್ಪ ಅದು ಬಿಸಿ ಆರೋವರೆಗೂ ಇದ್ದು ಈ ರೀತಿ ನಾನು ಅದನ್ನು ಇನ್ನೊಂದು ಪ್ಲೇಟ್ಗೆ ಅದನ್ನು ಹಾಕಿ ಅದನ್ನು ರೆಡಿ ಮಾಡಿ ನಾನು ತೋರಿಸ್ತಾಯಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು. ನಾನು ಈ ಶೇಪಲ್ಲಿ ಕಟ್ ಮಾಡಿ ತೋರಿಸ್ತಾಯಿದ್ದೀನಿ. ಮೈಸೂರು ಪಾಕಂತೂ ನನ್ನ ಮನೇಲಿ ಅವಾಗವಾಗ ಮಕ್ಕಳಿಗೆಲ್ಲ ಮಾಡಿಕೊಡ್ತಾಯಿದ್ದೀನಿ. ಅದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡೋಣ ಚೆನ್ನಾಗಿ ಬರುತ್ತಲ್ಲ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋವನ್ನು ತಪ್ಪದೇ ನೋಡಿ.